ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ವಿಮಾನ ದುರಂತದ 28 ಗಂಟೆಗಳ ಬಳಿಕ ಪತ್ತೆಯಾಗಿದೆ. ತೀವ್ರವಾಗಿ ಹುಡುಕಾಟ ನಡೆಸಲಾಗಿತ್ತು. ಫೈನಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ ನಲ್ಲಿ ದುರಂತದ ರಹಸ್ಯ ಅಡಗಿದೆ. ತುಂಬಾ ಪ್ರಮುಖವಾದಂತಹ ಸಾಕ್ಷ್ಯ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದುರಂತ ನಡೆದು 28 ಗಂಟೆಗಳ ಬಳಿಕ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ ನಲ್ಲಿ ಇರುತ್ತೆ ವಿಮಾನದ ಕಾರ್ಯಾಚರಣೆಯ ಮಾಹಿತಿಗಳು ಎಲ್ಲವೂ ಸಹ ಈಗ ಸಿಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಹಮದಾಬಾದ್ನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಶೇಖರ್. ಬ್ಲಾಕ್ ಬಾಕ್ಸ್ ಫೈನಲಿ ಸಿಕ್ಕಿದೆ. ಪ್ರಮುಖವಾದಂತಹ ಸಾಕ್ಷ್ಯ ಆಗುತ್ತೆ ಈ ದುರಂತಕ್ಕೆ ಸಂಬಂಧಪಟ್ಟಂತೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಎರಡು ಬ್ಲಾಕ್ ಬಾಕ್ಸ್ ಡ್ರೀಮ್ ಲೈನರ್ 787 ವಿಮಾನದಲ್ಲಿ ಎರಡು ಬ್ಲಾಕ್ ಬಾಕ್ಸ್ ಗಳಿರುತ್ತವೆ. ಅದರಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಅನ್ನ ಈಗ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಂತಹ ಅಧಿಕಾರಿಗಳಿಗೆ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಅದನ್ನ ವಶಪಡಿಸಿಕೊಂಡಿದ್ದಾರೆ. ಮತ್ತೊಂದು ಬ್ಲಾಕ್ ಬಾಕ್ಸ್ ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಎರಡು ರೀತಿಯ ಬ್ಲಾಕ್ ಬಾಕ್ಸ್ ಗಳು ಈ ವಿಮಾನದಲ್ಲಿರುತ್ತೆ. ಒಂದು ಏರೋಪ್ಲೇನ್ ನ ಡೇಟಾವನ್ನ ಸ್ಟೋರ್ ಮಾಡ್ಕೊಳ್ಳುವಂತಹ ಒಂದು ಬ್ಲಾಕ್ ಬಾಕ್ಸ್ ಇರುತ್ತೆ. ಮತ್ತೊಂದು ಕಾಕ್ಪಿಟ್ ನಲ್ಲಿ ಪೈಲಟ್ಗಳು ಮಾತನಾಡುವಂತಹ ವಿಷಯವನ್ನ ರೆಕಾರ್ಡ್ ಮಾಡಿಕೊಳ್ಳುವಂತಹ ಬ್ಲಾಕ್ ಬಾಕ್ಸ್ ಆಗಿರುತ್ತೆ. ಎರಡರಲ್ಲಿ ಯಾವ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನೋದು ಈವರೆಗೆ ಸ್ಪಷ್ಟ ಆಗ್ತಾ ಇಲ್ಲ. ಆ ಬ್ಲಾಕ್ ಬಾಕ್ಸ್ ಅನ್ನ DGCA ಅಧಿಕಾರಿಗಳು ವಶಪಡಿಸಿಕೊಳ್ತಾರೆ. ಅದರಲ್ಲಿರುವಂತಹ ಡಿಜಿಟಲಿ ದಾಖಲೆಯನ್ನ ಪರಿಶೀಲಿಸಿದ್ರೆ ಅಥವಾ ಆಡಿಯೋ ದಾಖಲೆಯನ್ನ ಪರಿಶೀಲಿಸಿದ್ರೆ ಯಾವ ರೀತಿಯ ಸಮಸ್ಯೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗುತ್ತೆ. ಎಲ್ಲ ವಿಮಾನಗಳಲ್ಲೂ ಕೂಡ ಬ್ಲಾಕ್ ಬಾಕ್ಸ್ ಅನ್ನ ಅಳವಡಿಸಲಾಗಿರುತ್ತೆ. ಈ ರೀತಿಯ ದುರ್ಘಟನೆಗಳಾದಾಗ ಘಟನೆಗೆ ಕಾರಣ ಏನು ಅಂತ ಪತ್ತೆ ಮಾಡೋದಕ್ಕೋಸ್ಕರ ಆ ಬ್ಲಾಕ್ ಬಾಕ್ಸ್ ಅನ್ನ ಬಳಸಲಾಗುತ್ತೆ. ಎಂಥದ್ದೇ ರೀತಿಯಲ್ಲಿ ದುರ್ಘಟನೆ ಆದ್ರೂ ಕೂಡ, ಇಡೀ ವಿಮಾನಕ್ಕೆ ಹಾನಿ ಆದ್ರೂ ಕೂಡ ಬ್ಲಾಕ್ ಬಾಕ್ಸ್ ಸುರಕ್ಷಿತವಾಗಿರುತ್ತೆ. ಉದಾಹರಣೆಗೆ ಈ ಪ್ರಕರಣದಲ್ಲಿ 1.25 ಲಕ್ಷ ಲೀಟರ್ ತೈಲ ಇತ್ತು. ಕ್ರಾಶ್ ಆದ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗುತ್ತೆ. ಆ ಸ್ಫೋಟದ ರಭಸಕ್ಕೆ ದಟ್ಟ ಬೆಂಕಿ ಹತ್ಕೊಳ್ಳುತ್ತೆ. 1000 ಡಿಗ್ರಿ ಸೆಲ್ಸಿಯಸ್ಗೂ ಮೀರಿದ ಉಷ್ಣಾಂಶ ಈ ಬೆಂಕಿ ಹೊತ್ತುಕೊಂಡಂತಹ ಸ್ಫೋಟದ ಸಮಯದಲ್ಲಿ ಉತ್ಪತ್ತಿಯಾಗಿದೆ. ಅಷ್ಟಾದರೂ ಕೂಡ ಬ್ಲಾಕ್ ಬಾಕ್ಸ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಿರೋದಿಲ್ಲ. ಅದರೊಳಗಿರುವಂತಹ ಡೇಟಾ ಕೂಡ ಸುರಕ್ಷಿತವಾಗಿರುತ್ತೆ. ಪ್ಲೇನ್ ಕ್ರಾಶ್ ಆಗೋದಕ್ಕೆ ಕೇವಲ 32 ಸೆಕೆಂಡ್ಗಳಲ್ಲಿ ಪ್ಲೇನ್ ಕ್ರಾಶ್ ಆಗುತ್ತೆ. ಕಾರಣ ಏನು ಅಂತ ಪತ್ತೆ ಮಾಡೋದಕ್ಕೆ ಹಲವು ಸಾಧ್ಯತೆಗಳನ್ನ DGCA ಅಧಿಕಾರಿಗಳು ಬೆಳಗಿನಿಂದಲೂ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಈಗ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಇನ್ನೊಂದು ಬ್ಲಾಕ್ ಬಾಕ್ಸ್ ಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಡ್ರೀಮ್ ಲೈನರ್ ವಿಮಾನದ ಹಿಂದಿನ ಭಾಗದಲ್ಲಿ ಬ್ಲಾಕ್ ಬಾಕ್ಸ್ ಅನ್ನ ಸ್ಟೋರ್ ಮಾಡಿ ಇಡಲಾಗುತ್ತೆ. ಕೆಲವು ವಿಮಾನಗಳಲ್ಲಿ ಕಾಕ್ಪಿಟ್ ನಲ್ಲೇ ಬ್ಲಾಕ್ ಬಾಕ್ಸ್ ಇರುತ್ತೆ. ಕೆಲವು ವಿಮಾನಗಳಲ್ಲಿ ಹಿಂದೆ ಅಂದ್ರೆ ಟೈಲ್ ಅನ್ನುವಂತಹ ಭಾಗದಲ್ಲಿ ಇರುತ್ತೆ. ಈ ಡ್ರೀಮ್ ಲೈನರ್ ವಿಮಾನದಲ್ಲಿ ಹಿಂದಿನ ಭಾಗದಲ್ಲಿ ಬ್ಲಾಕ್ ಬಾಕ್ಸ್ ಅನ್ನ ಇಡಲಾಗಿತ್ತು. ಅದರಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ವಿಮಾನದ ಹಿಂದಿನ ಭಾಗ ಆ ಕಟ್ಟಡದ ತಾರಸಿಗೆ ಸಿಲುಕಿಕೊಂಡಿತ್ತು. ಅಲ್ಲಿ ಒಂದ್ ಸ್ವಲ್ಪ ತೆರವು ಕಾರ್ಯಾಚರಣೆಯನ್ನ ಮಾಡಿ ಬ್ಲಾಕ್ ಬಾಕ್ಸ್ ಅನ್ನ ಪತ್ತೆ ಮಾಡುವುದರಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಬ್ಲಾಕ್ ಬಾಕ್ಸ್ ಅನ್ನು ಕೂಡ ಹುಡುಕುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಎರಡೂ ಬ್ಲಾಕ್ ಬಾಕ್ಸ್ ಗಳು ಪತ್ತೆಯಾದ ನಂತರ ಅದರಲ್ಲಿರುವಂತಹ ಡಿಜಿಟಲ್ ಸಾಕ್ಷ್ಯಗಳನ್ನ, ಡಿಜಿಟಲ್ ಮಾಹಿತಿಯನ್ನ ಅನಲೈಸ್ ಮಾಡಿ ಯಾವ ಕಾರಣಕ್ಕಾಗಿ, ಯಾವ ತಾಂತ್ರಿಕ ದೋಷದಿಂದಾಗಿ ಈ ಘಟನೆ ಸಂಭವಿಸಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಒಂದು ಪೈಲಟ್ ನಿಂದ ದೋಷ ಆಯ್ತಾ, ಅಥವಾ ಎರಡು ಎಂಜಿನ್ಗಳಿದ್ದಂತಹ ವಿಮಾನ, ಎರಡು ಎಂಜಿನ್ಗಳು ಕೂಡ ಕೈ ಕೊಟ್ಟುವ, ಅಥವಾ ಮೆಕ್ಯಾನಿಕಲ್ ಸಮಸ್ಯೆ ಏನಾದ್ರೂ ಆಯ್ತಾ, ಅಥವಾ ಹಕ್ಕಿಗಳು ಹೊಡೆದಿದ್ದಕ್ಕೆ ಏನಾದ್ರೂ ದುರಂತ ಸಂಭವಿಸಿದ, ಈ ರೀತಿಯ ಸಾಧ್ಯತೆಗಳನ್ನ ಬ್ಲಾಕ್ ಬಾಕ್ಸ್ ಇರುವಂತಹ ಮಾಹಿತಿಯನ್ನ ಅನಲೈಸ್ ಮಾಡಿದ ಮೇಲೆ ಫೈನಲ್ಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಗತಿ, ಇನ್ನು ಶಶಿಶೇಖರ್, ATCಗೆ ಏನಾದ್ರೂ ಮೆಸೇಜ್ ಪಾಸ್ ಮಾಡಿದ್ರು ಸಹ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಇರುತ್ತೆ ಹಾಗಾದ್ರೆ? ಹೌದು, ಮೇಡೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ATCಗೆ ಇಬ್ಬರು ಪೈಲಟ್ಗಳು ರವಾನಿಸಿದ್ರು ಅನ್ನುವಂತಹ ಮಾಹಿತಿ. ಮೇಡೆ ಅಂದ್ರೆ ತುರ್ತು ಎಮರ್ಜೆನ್ಸಿ ಅನ್ನುವುದಕ್ಕೆ ಇಡೀ ಜಗತ್ತಿನಾದ್ಯಂತ ಬಳಸುವಂತಹ ಕೋಡ್ ವರ್ಡ್. ಅದು ಜಗತ್ತಿನಾದ್ಯಂತ ಬೇರೆ ಬೇರೆ ಭಾಷೆಗಳಿದ್ದಾವೆ. ಎಲ್ಲ ATCಗಳಿಗೂ ಅರ್ಥವಾಗುವಂತಹ ಒಂದು ಕೋಡ್ ನೇಮ್ ಅಂದ್ರೆ ಅದು ಮೇಡೆ ಅಂತ ಕರೆಯಲಾಗುತ್ತೆ. ಮೇಡೆ ಅಂದ್ರೆ ತುರ್ತು ಎಮರ್ಜೆನ್ಸಿ ಇದೆ, ತಾಂತ್ರಿಕ ದೋಷ ಆಗಿದೆ ಅನ್ನುವುದನ್ನ ಸೂಚಿಸುವಂತಹ ಪದ. ಆ ಮೇಡೆ ಅನ್ನುವಂತಹ ಪದವನ್ನ ಬಳಸಿ ATCಗೆ ಮಾಹಿತಿಯನ್ನ ಕೊಡಲಾಗಿದೆ. ವಾಪಸ್ ATCಯಿಂದ ಪೈಲಟ್ಗಳನ್ನ ಸಂಪರ್ಕಿಸುವ
ಪ್ರಯತ್ನ ಆಗುವಷ್ಟರಲ್ಲಿ ದುರ್ಘಟನೆ ನಡೆದು ಹೋಗಿತ್ತು ಅನ್ಸುತ್ತೆ. ಹಾಗಾಗಿ ATC ಪೈಲಟ್ ಗಳನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡಿದಾಗ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಯಾಕಂದ್ರೆ ನೀವು ಅಹಮದಾಬಾದ್ ಏರ್ಪೋರ್ಟ್ ನ CCTVಯಲ್ಲಿ ದಾಖಲಾದಂತಹ 59 ಸೆಕೆಂಡ್ನ ವಿಡಿಯೋವನ್ನ ನೋಡಿದ್ರೆ ಟೇಕ್ ಆಫ್ ಆದ ಸಂದರ್ಭದಿಂದ ಡಿಕ್ಕಿ ಹೊಡೆದಂತಹ ಸಂದರ್ಭದ ಡ್ಯೂರೇಷನ್ ನೋಡಿದ್ರೆ ಕೇವಲ 32 ಸೆಕೆಂಡ್. ನೀವು ರನ್ವೇಯಿಂದ ಯಾವಾಗ ವಿಮಾನ ಮೇಲಕ್ಕೆ ಹಾರೋದಕ್ಕೆ ಶುರು ಮಾಡುತ್ತೆ ಆ ಕ್ಷಣದಿಂದ ಅಂದ್ರೆ ಟೇಕ್ ಆಫ್ ಆದ ಕ್ಷಣದಿಂದ ಡಿಕ್ಕಿ ಹೊಡೆದಂತಹ ಕ್ಷಣ ಕೇವಲ 32 ಸೆಕೆಂಡ್. ಆ ಸಂದರ್ಭದಲ್ಲಿ ಪೈಲಟ್ಗಳ ಮಧ್ಯೆ ಏನ್ ಚರ್ಚೆ ಆಯ್ತು ಮತ್ತು ಮೇಡೆ ಅನ್ನುವಂತಹ ಸಂದೇಶ ಕೊಟ್ರು, ಅದರ ಬಗ್ಗೆ ಆಡಿಯೋ ಬ್ಲಾಕ್ ಬಾಕ್ಸ್ ನ ಆಡಿಯೋದಲ್ಲಿ ಬ್ಲಾಕ್ ಬಾಕ್ಸ್ ನಲ್ಲಿ ಸರಿಯಾಗಿರುತ್ತೆ. ಜೊತೆಗೆ ಯಾವ ರೀತಿಯ ಟೆಕ್ನಿಕಲ್ ಫೀಚರ್ಸ್ ಆಗಿದೆ ಅನ್ನುವಂತಹ ಡಿಜಿಟಲಿ ಮಾಹಿತಿಯು ಕೂಡ ಬ್ಲಾಕ್ ಬಾಕ್ಸ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ DGCA ಅಧಿಕಾರಿಗಳು ಅನಲೈಸ್ ಮಾಡಿ ಎಕ್ಸ್ಪರ್ಟ್ ಗಳ ಮೂಲಕ ಅದನ್ನ ವಿಶ್ಲೇಷಣೆ ಮಾಡಿ ಆ ನಂತರ ಒಂದು ಖಚಿತವಾದ ನಿಲುವಿಗೆ ಬರ್ತಾರೆ. ಪ್ರಗತಿ. ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.